ಅಮರ್ಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ದೇವೇಗೌಡರ ಗರಡಿಯಲ್ಲಿ ಪಳಗಿದ್ದು ಅಂದರೆ ಯಾವ ಅರ್ಥದಲ್ಲಿ ಹೇಳಿದ್ದು ಅಂತ? ಸಿದ್ದರಾಮಯ್ಯ ವ್ಯಕ್ತಿಯಲ್ಲ ಶಕ್ತಿ ಅಂಥೇಳಿ ಈ ರಾಜ್ಯದ ಜನತೆಗೆ ಗೊತ್ತು ಮಾಡಿಕೊಟ್ಟಂಥವ್ರು ಯಾರು? ದೇವೇಗೌಡ ಸಾಹೇಬ್ರು ತಾನೆ. 7 ಬಾರಿ ಅವರ ಆಡಳಿತದಲ್ಲಿ ತಾನೆ, ಅಂದಿನ ಜನತಾದಳದ ಆಡಳಿತದಲ್ಲಿ ತಾನೆ ಇವರು ಇದು ತಜ್ಞರಾಗಿ ಆರ್ಥಿಕ ಸಚಿವರಾಗಿ ಜವಾಬ್ದಾರಿ ನಿರ್ವಹಿಸಿದ್ದು. ನಾವು ಭಾಳ ವರ್ಷಗಳಿಂದ ಅವರನ್ನು ನೋಡಿದ್ದೀವಿ. ಅವ್ರಿಗೆ ಇರಲಿಲ್ಲ. ಈಗ ಯಾಕೆ ಈ ಥರ ಹೊಂದಾಣಿಕೆ ರಾಜಕೀಯವನ್ನು ಮಾಡ್ತಾಯಿದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಆಮೇಲೆ 2013ರಿಂದ 18ರವರೆಗೆ ಇವ್ರು ಕೊಟ್ಟಂಥ ಆಡಳಿತ ಎಷ್ಟು ಚೆನ್ನಾಗಿತ್ತು. ಈಗ ಅದೇನೋ BJPಯವರು 40% ಅಂದರು. ನನ್ನ ಅನುಭವದಲ್ಲಿ ಸರ್ಕಾರದ, ಅದರಲ್ಲೂ ಹಿಂದುಳಿದ ವರ್ಗಗಳ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣನ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಆರ್ಥಿಕ ಸಚಿವರಾಗಿರುವಂಥ ಸಂದರ್ಭದಲ್ಲಿ ನೇರವಾಗಿ ಯಾರೋ ಫಲಾನುಭವಿಗಳ ಖಾತೆಗೆ ಹೋಗಿ ಆತ್ಮಹತ್ಯೆಗಳು ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಅಂದರೆ ಈ ರಾಜ್ಯದ ವ್ಯವಸ್ಥೆ ಎಲ್ಲಿಗೆ ಬಂದಿದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡು ಹಾಸನದ ಹೆಣ್ಣು ಮಕ್ಕಳ ಜೊತೆ ನಾವು ನಿಲ್ತೇವೆ, ಆ ಒಂದು ಪ್ರಕರಣಗಳಿಂದ ಅದ್ರ ಜೊತೆಗೆ ಧ್ವನಿ ಎತ್ತುವಂಥ ಕೆಲಸ ಆಗ್ತದೆ ಅನ್ನೋದು ಸಮಾವೇಶ. ಹಾಗಿದ್ದರೆ ಈಗ ನಿಮ್ಮ SSIT ನಿಲ್ಲಿಲ್ವಾ? ಹಾಗಿದ್ರೆ ನಿಮ್ಮ SSITಲಿ ಏನು ಮಾಡಿದ್ದೀರಿ? ಅದಕ್ಕೆ SSIT ಅದು ಸಿದ್ದರಾಮಯ್ಯ ಶಿವಕುಮಾರ್ ಅವರ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅವತ್ತೇ ಹೇಳಿದ್ದೀವಿ. ನಿಲ್ಲಿಲ್ವಾ? ಅವ್ರ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಅಲ್ಲೂ ಒಳ್ಳೆ ಅಧಿಕಾರಿಗಳಿದ್ದಾರೆ, ಮಾಡಿದಾರಲ್ಲ, ನ್ಯಾಯಾಲಯದಲ್ಲಿದೆ, ಅಲ್ಲಿ ತೀರ್ಮಾನ ಆಗುತ್ತೆ. ಅದು ಬಿಟ್ಟು ಈ ರಾಜ್ಯದಲ್ಲಿ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಅವೆ. ನೀವು ಹೋಗಿ ಅಲ್ಲಿ ನಿಲ್ಲೋದು, ನೀವು ನಿಲ್ಲದಾಗಿದ್ದಿದ್ರೆ ನೀವೇನದು ಬಿಡುಗಡೆ ಆಯ್ತಲ್ಲ, ಆ ಹೆಣ್ಮಕ್ಳು ಮುಖಕ್ಕೆ ಕೊನೆ ಪಕ್ಷ ಅವ್ರ ಮುಖ ಕಾಣ್ದಂಗೆ ಮಾಡಬೇಕಾಯ್ತು. ಅದು ಆಗಿರೋವಂಥ ಸತ್ಯವೇ ಆಗಿದ್ದರೆ ಆ ಹೆಣ್ಮಕ್ಳ ಜೀವನನ ನೀವು ಉಳಿಸ್ಬೇಕು ಅಂದಿದ್ದಿದ್ರೆ ಅವ್ರನ್ನ ಬ್ಲರ್ ಮಾಡಿ ಕೊನೆ ಪಕ್ಷ ಮಾಡಬೇಕಿತ್ತು. ಇಲ್ಲ ಅದು ಸಾರ್ವಜನಿಕವಾಗಿ ಬರೋದ್ರ ಬದಲು ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಕ್ರಮ ತಗೋಬೇಕಾಯಿತು. ಈಗೇನು ಹೋಗಿ ನಿಲ್ತೀರಿ? ಈಗೇನಾಯ್ತು ನಿಲ್ಲಕ್ಕಲ್ಲಿ? ತನಿಖೆ ಇದೆ, ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ, ಹೈಕೋರ್ಟ್ ಅಂಗಳದಲ್ಲಿದೆ. ಅಧಿಕಾರಿಗಳು ಈಗಾಗಲೇ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಕೊನೆಯದಾಗಿ 50-50 ಶೇರಿಂಗ್ ಬಗ್ಗೆ CM ಕುರಿತಿದ್ದು ಸಾಕಷ್ಟು ಚರ್ಚೆ ಆಗ್ತದೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ಯಾವುದೇ ಒಪ್ಪಂದ ಆಗಿಲ್ಲ ಅಂದರೆ DK ಶಿವಕುಮಾರ್ ಅವರು ನೋಡೋಣ ಏನಾಗುತ್ತೆ ಅಂತಾರೆ. ನೋಡಿ ಸರ್, ತಪ್ಪು ಯಾರು ಮಾಡಿದರೂ ತಪ್ಪೇ. ಆದರೆ ಈ 50-50 ಹಣದಲ್ಲಿ 50-50 ನಿವೇಶನಗಳಲ್ಲಿ ಏನಾಗಿದೆ? CM ಕುರ್ಚಿಗೆ ಒಪ್ಪಂದ ಆಗಿರುವಂಥದ್ದು 2.5 ವರ್ಷ. ಇದು ಅವರ ಪಕ್ಷದ ಆಂತರಿಕ ವಿಚಾರ. ಆದರೆ ನಮಗೂ ಅಲ್ಲಿ ಇಲ್ಲಿ ಕಿವಿಗೆ ಬಿದ್ದಿದ್ದು, ಅವತ್ತು ಅಧಿಕಾರ ಶೇರಿಂಗ್ ಮಾಡುವಂಥ ಸಂದರ್ಭದಲ್ಲಿ ಮಾಗಿನ ಮುಖ್ಯಮಂತ್ರಿಗಳು ತುಂಬ ಹಗ್ಗ ಜಗ್ಗಾಟ ಆಯಿತು. ನಮಗೂ ಬಲ್ಲ ಮೂಲಗಳ ಪ್ರಕಾರ ಶೇರಿಂಗು ಚರ್ಚೆ ತೀರ್ಮಾನ ಆಗಿದೆ ಅನ್ನುವಂಥದ್ದು ಗೊತ್ತಿದೆ. ಬಟ್ ನನ್ನ ಭಾಳ ವರ್ಷಗಳಿಂದ ಬಲ್ಲೆ ಸಿದ್ದರಾಮಯ್ಯನವರು ಹೊಂದಾಣಿಕೆ ಮಾಡ್ಕೊಳ್ಳೋದು ಭಾಳ ಕಮ್ಮಿ ಇತ್ತು. ಈಗೇನಾದರೂ ಅವ್ರಿಗೂ ಅಧಿಕಾರದ ಆಸೆ ಅನಿಸಿರ್ಬೋದೇನೋ, 5 ವರ್ಷ ನಾನೇ ಕಂಪ್ಲೀಟ್ ಮಾಡಬೇಕು ಅಂಥೇಳಿ ಅದು ಅವ್ರ ಪಕ್ಷ ತೀರ್ಮಾನ ಮಾಡುತ್ತೆ. ಈಗ ಬಿಟ್ಕೊಡ್ತಾರೆ ಅಂತ ಅನ್ಸಲ್ವ ತಮಗೀಗ? ತಾವು ಹೇಳಿದ ಪ್ರಕಾರ ಹೊಂದಾಣಿಕೆ ಆಗಿದ್ದರೆ ಮಾತು ಕೊಟ್ಟಿದ್ದರೆ ಬಿಟ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರನ್ನ ನಾನು ಅವರ ಇಲ್ಲಿವರೆಗೆ ನೋಡ್ಕೊಂಬಂದಂತೆ, ಯಾಕೆ ನಮ್ಮ ಜಿಲ್ಲೆಯವರೇ ಅಲ್ವಾ, ಅಂದ್ಕೊಂಡಿದ್ದೀವಿ. ಅವ್ರ ಪಕ್ಷದ ತೀರ್ಮಾನ ಏನು ಮಾಡ್ತಾರೆ ನೋಡಿ. DK ಶಿವಕುಮಾರ್ ಅವರು ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿದ್ದಾರೆ ಇದ್ರ ಬಗ್ಗೆ. ಅಲ್ಲ, ಅದೇನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಆಗಿದ್ದಾರೆ DK ಶಿವಕುಮಾರ್ ಅವರು. ನನಗೆ ಪೆನ್ ಕೊಡಿ ನಾನು ಆದೇಶ ಮಾಡ್ತೀನಿ ಅಂತ ಹೇಳಿದರು. ಎಷ್ಟು ಈ ರಾಜ್ಯದಲ್ಲಿ ಅಧಿಕಾರಿಗಳನ್ನ ರಕ್ಷಣೆ ಮಾಡಿದ್ದಾರೆ. ಇವತ್ತು ಎಷ್ಟು ಜನ KAS ಪೋಸ್ಟಲ್ಲಿ, ಕೆಲವರು ದಕ್ಷಿದ್ದಾರೆ, IAS ಜಾಗದಲ್ಲಿ ಕೂತಿದ್ದಾರೆ. ಅದೆಲ್ಲವನ್ನೂ ಒಂದು ಸಾರಿ ನೋಡೋಕ್ಕೆ ಹೇಳಿ, ಅವ್ರಿಗೆ ರಕ್ಷಣೆ ಕೊಡೋಕ್ಕೆ ಹೇಳಿ.
ಇದು ಮಾಜಿ ಸಚಿವ ಸಾರಾ ಮಹೇಶ್ ಅವರ ಸ್ಪಷ್ಟವಾದಂತಹ ಮಾತುಗಳು. ಹಾಸನದಲ್ಲಿ ಆಡಳಿತ ಪಕ್ಷ ಸಮಾವೇಶ ಮಾಡುವಂಥ ಅವಶ್ಯಕತೆ ಇರಲಿಲ್ಲ, ವಿರೋಧ ಪಕ್ಷಗಳು ಆಡಳಿತ ಪಕ್ಷದ ವಿರುದ್ಧ ಸಮಾವೇಶ ಮಾಡಬೇಕಾಗಿತ್ತು. ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋ ರೀತಿಯಲ್ಲಿ ಸಮಾವೇಶ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.